ಹಾಯ್ ಫ್ರೆಂಡ್ಸ್, ಕುಶಾಲ್ ಬ್ಲಾಕಿಗೆ ಸ್ವಾಗತ. ಇವತ್ತು ಕಜ್ಜಾಯ ಪಾಯಸ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು: ಗೋಡಂಬಿ, ಏಲಕ್ಕಿ, ಒಂಚೂರು ಹಾಲು ಮತ್ತು ಅಕ್ಕಿ. ಬಾಣಲಿಗೆ ಗಸಗಸೆ ಹಾಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದ್ಮೇಲೆ ಏಲಕ್ಕಿ ಪುಡಿ, ಗಸಗಸೆ ಹಾಕ್ತೀನಿ, ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಡ್ಬೇಕು. ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇನ್ನೊಂದು ಕಡೆ ಬೆಲ್ಲ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಕರಗಬೇಕಲ್ವ, ಒಂಚೂರು ನೀರು ಹಾಕ್ಬಿಟ್ಟು ಬೆಲ್ಲ ಹಾಕಿ ಕರಗಿಸ್ಕೊತಾ ಇದ್ದೀನಿ. ಏಲಕ್ಕಿನೂ ಒಂಚೂರು ಬೆಚ್ಚಗಾಯಿತು ಅಂತಿದ್ದಂಗೆ ಬಾದಾಮಿ, ಗೋಡಂಬಿ, ಕೊಬ್ಬರಿ ಎಲ್ಲ ಐಟಮ್ ಏನೇನಿದೆಯೋ ಎಲ್ಲ ಒಂದೊಂದೇ ಹಾಕಿ ಒಂಚೂರು ಬೆಚ್ಚಗೆ ಮಾಡ್ಕೊಬೇಕು. ಒಂಚೂರು ಬೆಚ್ಚಗಾಗಬೇಕು. ಒಂಚೂರು ಹೆಂಗೆ ಅಂದರೆ ಎಲ್ಲ ಒಂಚೂರು ಬೆಚ್ಚಗಾದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಅಂದರೆ ಎಲ್ಲ ಹಸಿ ವಾಸನೆ ಇರುತ್ತಲ್ಲ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಬೆಚ್ಚಗಾಗಿ ಇಕ್ತಿದ್ದಂಗೆ ಗ್ಯಾಸ್ ಆಫ್ ಮಾಡಿ ಒಂದು ಸತಿ ಕೈ ಆಡಬೇಕು. ನೋಡಿರಿ, ಎಲ್ಲ ಬಿಸಿ ಆಗ್ತಾಯಿದೆ. ಕೊಬ್ಬರಿ ಒಂಚೂರು ಹಸಿ ವಾಸನೆ ಇರುತ್ತಲ್ಲ, ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಫುಲ್ ಸ್ಲಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಆಗ್ತಿದ್ದಂಗೆ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಿದ್ದಂಗೆ ಚೆನ್ನಾಗಿರುತ್ತೆ. ಸ್ಮೆಲ್ಲು, ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಗಮ್ ಅಂತ ಇರುತ್ತೆ. ನೀವು ಮಾಡಿ ನೋಡಿ, ಎಷ್ಟು ಗಮ್ ಅನ್ನತ್ತೆ ಅಂದರೆ ಅಷ್ಟು ಚೆನ್ನಾಗಿ ಗಮ್ ಅನ್ನತ್ತೆ. ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡೆ. ನೈಸ್ ಪೇಸ್ಟ್, ಫುಲ್ ನುಣ್ಣಗಾಗಬೇಕು. ಬಾಣಲಿ ಇಟ್ಕೊಂಡು 4 ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ನಿಮ್ಮಿಷ್ಟ. ನಮಗೆ 4 ಸ್ಪೂನ್ ತುಪ್ಪ ಸಾಕು ಅನಿಸ್ತು. 4 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗ್ತಿದ್ದಂಗೆ ಎಲ್ಲ ಒಂದೊಂದೇ ಐಟಮ್ ಹಾಕ್ಕೊಳ್ಳೋಣ. ರುಬ್ಬಿರೋದು, ಬೆಲ್ಲ ಕಾಯಿಸಿರೋದು ಎಲ್ಲ ಒಂದೊಂದೇ ಐಟಮು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ರುಬ್ಬಿರೋದೆಲ್ಲ ಹಾಕ್ಕೊತಾ ಇದ್ದೀರಿ. ಚೆನ್ನಾಗಿ ಅದೊಂಚೂರು ಒಂದು ಕುದಿ ಬರಬೇಕು. ಕ್ಲೀನಾಗಿ ಕೈ ಬಿಡಬೇಡ್ದು. ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು. ಕೈ ಬಿಟ್ಟರೆ ಒಂಥರ ಒಡೆದಂಗೆ ಆಗೋಗುತ್ತೆ. ಅದಕ್ಕೆ ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು. ನಿಮಗೆ ಒಂಚೂರು ಜಾರ್ ತೊಳ್ಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಬೆಲ್ಲದ ನೀರು ಕಾಯಿಸಿರ್ತೀರಲ್ಲ, ಬೆಲ್ಲದ್ದು ಹಾಕೋಣ. ಅದು ಹಾಕ್ತಿದ್ದಂಗೆ ಕೈ ಬಿಡ್ದಂಗೆ ಹಾಕೊಬೇಕು. ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ನೋಡ್ಕೊಂಡು ಬೆಲ್ಲ ಹಾಕ್ಕೊಳ್ಳಿ. ನಮ್ಮನೇಲಿ ಒಂಚೂರು ಸಿಹಿ ಮುಂದು, ಅದಕ್ಕೆ ಜಾಸ್ತಿ ಬೆಲ್ಲ ಹಾಕಿ ನೆಕ್ಸ್ಟು ಹಾಲು ಹಾಕಬೇಕು. ಹಾಲು ಹಾಕಿನೂ ತಿರುಗಿಸ್ಬೇಕು. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು. ಕೈ ಬಿಡ್ದಂಗೆ ಆಡಿಸ್ತಾ ಇದ್ದರೆ ಒಂದು ದಪ್ಪು ಕುದಿ ಬಂದಮೇಲೆ ಒಂದು 10 ನಿಮಿಷ ಮುಚ್ಚಾದಮೇಲೆ ಗಸಗಸೆ ಪಾಯಸ ರೆಡಿ.